ಋತು ಋತು ಬಂಗಾರಿ, ಏನು ಮಾಡ್ತಾ ಇದೀಯಪ್ಪ? ಬಾರಪ್ಪ ಋತು, ಬಾಯಿಲಿ. ಏನು ಮಾಡ್ತಿಲ್ಲ, ಬರ್ಕಂತ ಇದ್ನ. ಯಾಕೆ ಹೇಳು? ಯಾವಾಗಲೂ ಋತು 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 ಅಂತ ಕರಿತಿರ್ತೀವಿ, ಯಾಕಜ್ಜಿ? ಆ ಹುಡುಗರಿಗೆ ಮಾತ್ರ ಹೇಳಿದ್ದೆ ಕಣಮ್ಮ. ಒಂದು ಲವನೂ ತರಲಿಲ್ಲ, ಒಂದು ಕೋಸನೂ ತರಲಿಲ್ಲ. ಅವೆರಡು ಒಂದು ಸೂಸ ಹೇಳಿದ ಮಾತು ಕೇಳಲ್ಲ. ಅದಕ್ಕೇನೆ ಹೋಗೋನ್ ಮಾತ್ರ ತರ್ಬಾರಮ್ಮ, ಕಾಲು ಕೈ ನೋನವ. ಬಾರಮ್ಮ ಬಾ. ನಮ್ಮ ಮಣ್ಣೆ ವಾಸೆ ಅಂತಳನಾಗಲಿ, ನಮ್ಮ ಋತಮ್ಮನ ಮಾತ್ರ ತಗೊಂಬಂದು ಕೊಡಮ್ಮ ಅಂದರೆ ತಗೊಂಬಂದು ಕೊಡ್ತಾಳೆ. ಇವೊಂದು ಸೂಸ ಹೇಳಿದ ಮಾತು ಕೇಳಲ್ಲ ಹಂಗೇನೆ. ಈ ವಜ್ಜಿಗಂತೂ ಎಷ್ಟು ಮಾತ್ರೆ ತಂದ್ಕೊಟ್ಟು ಸಾಕಾಗುತ್ತೆ. ಏನು ಹಂಗೇನೆ ಕೈ ಕಾಲು ನೋವು ಅಂತಿರುತ್ತೆ. ಕಾಲು ನೋವು ವಯಸ್ಸೋದವ್ರಿಗೆ ಇದ್ದಿದ್ದೇನೆ. ಮಾತ್ರೆನ ಆಗಲೆಲ್ಲ ತಗೊಂಬಂದು ಕೊಡೋಕ್ಕಾಗಲ್ಲ ನಮಗೆ. ಸುಮ್ಮನಿರು. ಯಾವಾಗ್ಲೂ ಬರೀ ಮಾತ್ರೆ ನುಂಗ್ತೀನಿ ಅಂತೀಯ. ಬರೀ ಆಸ್ಪತ್ರೆಗೆ ಹೋದು ಮಾತ್ರೆ ನುಂಗೋದಷ್ಟೇ ನಿಂದು. ಅಜ್ಜಿ ಕೇಳ್ತೈತಲ್ಲ, ತಂದು ಕೊಡ್ಬೇಕು ಕಣ. ಕೈ ಕಾಲು ನೋವು ಮಾತ್ರೆ ತಗೊಂಬಂದು ಕೊಡು ಅಂದ್ರೆ ಒಂದಿಷ್ಟು ಹೇಳಿದ ಮಾತು ಕೇಳಲ್ವಲ್ಲ ನೀವಿಬ್ರು. ಅವ್ರು ಹಂಗೆ ಕಣಪ್ಪ, ಅಮ್ಮ ಹೇಳಿದ್ರು ಏನೂ ಕೇಳಲ್ಲ. ಅವ್ರ ಪಾಡಿಗೆ ಅವ್ರು ಬರೀ ಆಟ ಆಡೋಕೆ ಹೋಗೋದು, ಕ್ರಿಕೆಟ್ ಆಡೋಕೆ ಹೋಗ್ತೀವಿ ಅಂತ ಬರೀ ಕ್ರಿಕೆಟ್ ಆಡೋಕೆ ಹೋಗೋದು, ವಾಲಿಬಾಲ್ ಆಡೋಕೆ ಹೋಗೋದು, ಬರೀ ಇದೇ ಕಣಪ್ಪ ಅವ್ರದ್ದು. ಬರೀ ಚಾಡಿ ಹೇಳ್ತಾಳೆ ಇವಳು. ಅದಕ್ಕೆ ಮತ್ತೆ ಇವಳಿಗೆ ಕೂದಲು ಬಂದಿಲ್ಲ. ಅಪ್ಪ ನೋಡಪ್ಪ, ಎಲ್ಲದಕ್ಕೂ ಅವ್ರು ನನಗೆ ಹಂಗೆ ಅಂತಾರೆ ಯಾವಾಗ್ಲೂ. ಅದಕ್ಕೆ ನಿನಗೆ ಕೂದಲು ಬಂದಿಲ್ಲ ಅಂತ ಹೇಳಿ. ಏನು ಮಾಡೋಣಮ್ಮ, ನನ್ನ ಮಕ್ಳು ಒಂದು ಈಟ್ ಹೇಳಿದ ಮಾತು ಕೇಳಲ್ಲ. ಯಾತ್ಕನಾಗ್ಲಿ ಹೇಳು. ನಮಗೂ ಯಾತು ಹೇಳಿದ್ದೆ ಯಾತು ಕೇಳಲ್ಲಮ್ಮ. ನಮಗೂ ಹೇಳಿ ಸಾಕಾಗುತ್ತಾ ನನ್ನ ಮಕ್ಳಿಗೆ. ಪಾಪ ನೀನು ತೀಡಬೇಕು, ದೊಣ್ಣೆ ತಗೊಂಡು ಸರಿಯಾಗಿ 4 ಬಿಡ್ತಾ ಇರಬೇಕು. 4 ಬಿಟ್ರೇನೆ ಆವಾಗ ಹೇಳಿದ ಮಾತು ಕೇಳ್ತಾರೆ ಅವರು. 4 ಬಿಡ್ತಾ ಇರು ಹೇಳ್ತೀನಿ. ಅವ್ರು ಹೇಳಿದ ಮಾತು ಕೇಳಲ್ವಲ್ಲ, ಇಬ್ಬರಳಿದ್ರು ಇಬ್ಬರಳು ಅವ್ರಿನಿ. ನಮ್ರು ತಮ್ಮನೆ ವಾಸಿ ಎಂಥದನಾಗಲಿ ಇವತ್ತು ನಮ್ರು ತಮ್ಮನೆ ವಾಸಿ. ಏನಾನ ಬೇಕಂದ್ರೆ ಅಜ್ಜಿ ಕೊಡೋನೇನಜ್ಜಿ, ಯಾತನ ಒಂದು ಮಾತ್ರೆ ಕೊಡೋನೇನಜ್ಜಿ ಅಂಬುತ್ತೆ. ಯಾತನ ಬೇಕಂದರೆ ತಂದು ಕೊಡುತ್ತೆ. ಎಂಥದನಾಗಲಿ ನಮ್ರು ತಮ್ಮನೆ ವಾಸಿ ಇವತ್ತು. ಸರಿ ಆಯ್ತು, ನಾನೆಲ್ಲ ಹೇಳ್ತೀನಿ ಸುಮ್ಮನೆ ಅವ್ರಿಗೆ. ತುಂಬ ಕಿಕ್ಕೆ ಬರೋನೇನಜ್ಜಿ? ಬೇಡ ಕಣಮ್ಮ ಬೇಡ. ಈಗ ನಾನು ಉಂಡೆ ನಿಮ್ಮಮ್ಮ ಈಗ ಕೊಟ್ಟಿದ್ಲು, ಉಂಡೆ ಇನ್ನು ಬಿಡು. ನಾನು ಹಂಗೇನೆ ಗಂಡು ಮಕ್ಕಳು ನನ್ನ ಮೊಮ್ಮಕ್ಕಳು ಅಂತ 7 ಸೇರಿ ಆಡಿದ್ದೆ. ಇಬ್ಬರಳು ಹುಟ್ಟಾಗ ಇಬ್ಬರಳು ಒಂದು ಈಟ್ ಹೇಳಿದ ಮಾತು ಕೇಳಲ್ಲ. ನಮ್ಮ ತಮ್ಮನೆ ವಾಸಿ ಎಂಥದಾಗಲಿ ಇವತ್ತು ಏನಾನ ಬೇಕಂದರೆ ತಗೊಂಬಂದು ಕೊಡುತ್ತೆ. ನಮ್ಮ ತಮ್ಮನೇ ವಾಸಿ ಇವತ್ತು ಹೇಳ್ಬೇಕಂದ್ರೆ. ನನ್ನ ಮಕ್ಕಳು ಒಂದು ಈಟ್ ಹೇಳಿದ ಮಾತು ಕೇಳಲ್ಲ ಇಬ್ಬರಳು. ಬಲ್ ಒಳ್ಳೆಯರಲ್ಲ. ಉಣ್ಣಪ್ಪ ಇವಾಗಿ ನಾನು ಆಗ ನನ್ನ ಮಕ್ಳಿಗೆ ಒಂದು ಮಾತ್ರೆ ತಂದು ಕೊಡ್ರು ಅಂದರೆ ಒಬ್ಬರು ಒಂದು ಸೂಸ ಹೇಳಿದ ಮಾತು ಕೇಳಲ್ಲ. ಅದಕ್ಕೆ ನಮ್ಮ ಋತಮ್ಮನೇ ತಗೊಂಬಂದು ಕೊಡುತ್ತೆ. ಎಂಥದನಾಗಲಿ ನಮ್ಮ ಅಮ್ಮಣ್ಣೆ ವಾಸಿ. ಮತ್ತೆ ಹೇಳಿದ ಮಾತು ಕೇಳಲ್ಲ ಹುಡುಗರು, ಒಂದು ಸೂಸ ಹೇಳಿದ ಮಾತು ಕೇಳಲ್ಲ. ಅವು ಎರಡೂ ಒಂಥರ ಅವಕ್ಕಿನ ಒಂದಿಟ್ಟು ಬುದ್ಧಿ ಕಮ್ಮಿ ಕಣೆ. ಎರಡು ದೊಡ್ಡವಾಗಿರೋದು ಒಂದೇನೆ, ಒಂದಿಟ್ಟು ಬುದ್ಧಿ ಕಮ್ಮಿ. ನಮ್ಮ ಋತಮ್ಮ ನೋಟ್ ಬುದ್ಧಿ ಇಲ್ಲ ಅವಕ್ಕೆ. ಅವು ಯಾಕಪ್ಪ ಹಂಗೆ ಅಡ್ಡಮ್ ಬೆಳೆದ್ಬಿಟ್ಟವೆ ಹೇಳತ್ತೆ. ಒಂದು ಚೈತ್ರ ಮೇಟೆ ಹೇಳ್ಕೊಟ್ರು ಒಳ್ಳೆ ಬುದ್ಧಿ ಕಲೀಲೇ ಇಲ್ಲ. ಒಂಥರ ಎಡ್ಡಮ್ ಅವು ಹೇಳತ್ಲಾಗಿ. ಏನೋ ಒಂಥರ ಅವು ಒಂದಿಟ್ಟು ಬುದ್ಧಿ ಕಮ್ಮಿ ಕಣ ಅವಕ್ಕೆ. ಅಯ್ಯೋ ಬುದ್ಧಿ ಎಲ್ಲ ಐತೆ ಕಣಪ್ಪ, ಅಷ್ಟು ಜಂಬ. ತಾತ ಬಾ, ತೊಳ್ಕೊಂಡಿದ್ಯಾ? ಉಣ್ ಬಾ. ನೋಡಿ ಇವತ್ತು ಅದಕ್ಕೆ ಮತ್ತೆ ಹೆಣ್ಮಕ್ಳು ಮೊಮ್ಮಕ್ಳು ಹೆಣ್ಮಕ್ಳು ಇರ್ಬೇಕು ಅಂಬೋದು. ಇವತ್ತು ನೋಡಿ ಅಂತ ಸೆನಕ್ಕೆ ನಮ್ಮ ಋತಮ್ಮ ಬರೋಕ್ಕಿಲ್ಲ ತಾತ ಉಣ್ಬಾ ತೊಳ್ಕೊಂಡು ಅಂತ ಹೇಳುತ್ತೆ. ಸಂತೋಷ ಆಗುತ್ತೆ. ತಡಿಯಮ್ಮ ಉಣ್ತೀನಿ ತಡಿ. ನೀನು ಸಣ್ಣ ಬಿಟ್ಟು ಉಣ್ತೀನಿ ತಡಿ. ಇವತ್ತು ನಮ್ಮ ಋತಮ್ಮ ಎಂಥದನಾಗಲಿ ಇವತ್ತು ನಮಗೆ ಹೆಂಗೆ ಕರಿತೈತಲ್ಲ, ನಮಗೆ ಬೋಲ್ ಸಂತೋಷ ಆಗುತ್ತೆ. ನಮ್ಮ ಋತಮ್ಮ ಇರೋದಕ್ಕೆ ನನಗಂತೂ ಬೋಲ್ ಸಂತೋಷ ಆಗ್ತಾ ಐತೆ. ನನಗೇನ ಅವು 2 ಎಣ್ಣೆ ಆಗಿದ್ರೆ ಸೆನಕ್ಕಿತ್ತು ಅಮ್ಮಂಗಾಗುತ್ತೆ ಹೋಗತ್ತೆ. ಈ ಗಂಡು ಹುಡುಗ ಸಾವಸ್ ಬೇಡಪ್ಪ, ಒಟ್ಟು ಹೇಳಿದ ಮಾತು ಕೇಳಲ್ಲ ಅಮ್ಮಂಗಾಗುತ್ತೆ. ಅವರಪ್ಪಯ್ಯನೂ ಬೈತಾನೆ, ಅವರಪ್ಪಯ್ಯನೂ ಸರಿಯಾಗಿ ಬೈತಾನೆ, ಹಂಗಂದ್ರೂ ಕೇಳಲ್ಲ. ಆಟ ಆಡಕ್ಕೆ ಹೋಗ್ತಾರಲ್ಲ ಅಲ್ಲೆಲ್ಲ ಹುಡುಗರು ಬತ್ತಾವಲ್ ಕಣ್ತಾತ, ಅಲ್ಲೇ ಬತ್ತಾರಲ್ಲ ಅವರೆಲ್ಲ ಅವರೇನಿ. ಆ ಹುಡುಗರು ಇಲ್ಲದ್ದೆಲ್ಲನ ಕಲಿಸ್ತಾವೆ ಆಟ ಆಡಕ್ಕೆ ಹೋಗಿರತ್ತಾಯಿ. ನಮ್ಮ ಋತುನೇನೇ ಇವತ್ತು ಸಾರು ಮಾಡೇವಳೆ. ಎಲ್ಲ ಅಡುಗೆ ಮಾಡೋದ ಕಲಿತಾ ಇದ್ದಾಳೆ ಕಣ್ಮಮ್ಮ ನಮ್ಮ ಋತು. ಕಲಿಬೇಕು ಕಣಮ್ಮ, ಮತ್ತೆ ಹೆಣ್ಮಕ್ಳು ಕಲಿಬೇಕು. ಸುಮ್ಕಿರು, ಎಲ್ಲ ಕಲಿಬೇಕು, ಎಲ್ಲ ಕಲ್ತ್ರೆ ನೀನು. ಅದಕ್ಕೆ ಇವಾಗ ಅವಳೇನಿ ಬಸ್ಸಾರು ಮಾಡಿ ಅನ್ನ ಮುದ್ದೆ ಮಾಡವಳೆ. ಸೊಪ್ಪಿಂದು ಬಸ್ಸಾರು ಮಾಡಿ ಹೇಳ್ತಾ, ಬಸಿ ಸೊಪ್ಪಿಂದು. ನಾನು ತಿಂಡಿ ಮಾಡೋಣ ಅನ್ಕೊಂಡೆ, ತಿಂಡಿ ಬೇಡ ಕಣಮ್ಮ, ನಮ್ಮ ತಾತಂಗೆ ಬಸ್ಸಾರು ಇಷ್ಟ, ಮುದ್ದೆ ಮಾಡಿ ಬಸ್ಸಾರು ಮಾಡ್ತೀನಿ ಅಂತೇಳಿ ಮಾಡವಳೆ. ಊಟ ಮಾಡಬಾರ್ದಮ್ಮ. ಉಣ್ತೀನಿ ತಡಿಯಮ್ಮ. ನಾನು ಎಮ್ಮೆ ಹೊಡ್ಕೊಂಡು ಹೋಗಿದ್ನ, ಎಮ್ಮೆ ಕಟ್ಟಕ್ಕೆ ಬಂದೆ, ಕೈ ಕಾಲೆಲ್ಲ ನೋಯ್ತವೆ. ವಯಸ್ಸೋದ್ಮೇಲೆ ಯಾಕನ ಬೋಲು ಕೈ ಕಾಲು ನೋವು ಕಣಮ್ಮ. ಒಂದು ಹಾಕಿದಂಗೆ ಒಂದು ಕಾಯಿಲೆ. ಹಂಗೆ ಕಣ್ಮಮ್ಮ ವಯಸ್ಸೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅವತ್ತೇನು ಯೋಸ್ ಮಾತ್ರ ನುಂಗ್ತಿರುತ್ತೆ,
ಒಟ್ಟು ಆಸ್ಪತ್ರೆ ತೋರಿಸ್ಕೊಂಬತ್ತೆ ಹಂಗಂದ್ರೂ ಆಟೇನಿ. ಅಮ್ಮ ಇವತ್ತು ನನಗೆ ರಜೆ ಐತೆ, ಏನೋ ನಮ್ಮ ಕಾಲೇಜ್ನಾಗೆ ಮೀಟಿಂಗ್ ಐತಂತೆ, ಅದಕ್ಕೆ ರಜೆ ಕೊಟ್ಟವ್ರೆ. ನಾನು ಮನೆಯಾಗೆ ಇರ್ತೀನಿ, ನಾನು ಎಲ್ಲ ಕೆಲಸ ಮಾಡ್ಕೊಂತೀನಿ. ಹೋಗು ನೀನು. ಎಲ್ಲ ಪಾತ್ರೆ ತೊಳ್ಕೊಂಡು ಎಲ್ಲ ನೆಲ ಒರೆಸಿ ನೀಟಾಗಿ ಎಲ್ಲ ಕೆಲಸ ಮಾಡ್ಕೊಂತೀನಿ. ಹೋಗು ನೀನು, ಹೋಗೋದಾದ ಜಲ್ದಿ, ಟೈಮ್ ಆಗುತ್ತೆ. ಸರಿ ಅಮ್ಮ, ಆಯಿತು. ನಮ್ಮ ಋತುಗೆ ಮನೆ ಕೆಲಸ ಎಲ್ಲ ಬರುತ್ತೆ, ಅಡುಗೆ ಮಾಡೋದು, ಎಲ್ಲ ಮನೆ ನೀಟಾಗಿ ಇಕ್ಕೊಂಬೋದು. ನನಗೆ ಇವಾಗೆಲ್ಲ ಕೆಲಸ ಮಾಡಿಕೊಡ್ತಾಳೆ. ನೆಲ ಒರೆಸೋದು, ಕಸ ಹೊಡೆಯೋದು ಎಲ್ಲ ಏನೈತೆ, ಪಾತ್ರೆ ತೊಳೆಯೋದು ಎಲ್ಲ ಮಾಡಿಕೊಡ್ತಾಳೆ. ಬಟ್ಟೆ ತೊಳೆದು ಹಾಕ್ಕೊಂತಾಳೆ ಅವಳವು. ಅವರು ತಮ್ಗಳವೆಲ್ಲ ಬಟ್ಟೆ ತೊಳಿತಾಳೆ, ಎಲ್ಲ ಮಾಡಿಕೊಡ್ತಾಳೆ. ಇವಾಗ ನಮ್ಮ ಋತು ಕೆಲಸ ಮಾಡೋಕ್ಕೆ ಬಂದಿರೋದ್ರಿಂದ ನನಗೆ ಎಷ್ಟೋ ವಾಸೆ ಅತ್ಲಾಗೆ ಎಲ್ಲ ಕೆಲಸ ಮಾಡಿಕೊಡುತ್ತೆ. ಹೆಂಗನೋ ಎಲ್ಲ ಕೆಲಸ ಮಾಡಿಕೊಡ್ತಾಳೆ. ಏನು ಮಾಡ್ತೀವಿ, ಅವಳಿಗೆ ಕೂದಲೊಂದಿಲ್ಲ, ಭಾಳ ಬುದ್ಧಿವಂತೆ. ಮನೆಯೆಲ್ಲ ಚೆನ್ನಾಗಿ ಬೇಕಾದರೆ ನೋಡ್ಕೊಂಡು ಮನೆಯಾಗೆಲ್ಲನ ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ. ಆದರೆ ಇವಳಿಗೆ ಇವಾಗ ಹಿಂಗೆ ಕೂದಲು ಬೇರೆ ಇಲ್ವಲ್ಲ, ಅದೇ ಒಂದು ಸಮಸ್ಯೆ. ಅಷ್ಟೇ, ಕೂದಲಿದ್ದಿದ್ರೆ ಏನೂ ಗೊತ್ತಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಓದಿ ಕೆಲಸ ತಗೊಂಡ್ರೆ ಓದ್ತಾರೆ ಯಾರು. ಎಲ್ಲರೂ ಹೇಳ್ತಿದ್ರಿ ಹೇರ್ ಸ್ಟೈಲು ಎಲ್ಲ ವೈಟ್ ಆದರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ. ಅಜ್ಜಿ ತಾತನ ಮಾತ್ರ ವೈಟ್ ಮಾಡಿದ್ದೀವಿ. ಇವ್ರು ನಮ್ಮ ಮನೆಯವ್ರದ್ದು ಎಲ್ಲ, ಮತ್ತು ತಂದೆ ಮಕ್ಕಳೆಲ್ಲ ಒಂದೇ ಸಮಕ್ಕೆ ಕಾಣ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಬೇಡಿ. ಯಾಕಂತಂದರೆ ಅದು ಎಲ್ಲ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಎಲ್ಲರೂ ಹೇಳ್ತಿದ್ವಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ನಮ್ಮ ವೀಕ್ಷಕರು ಹೇಳಿರೋದು ನೋಡಿ ನಾವೆಲ್ಲ ಚೇಂಜಸ್ ಮಾಡಿದ್ದೀವಿ. ಇನ್ನು ಹೋಗ್ತಾ ಚೆನ್ನಾಗಿ ಬರ್ತಾ ಐತೆ ಸ್ಟೋರಿ. ಯಾಕಂತಂದರೆ ನನಗೂ ಸ್ವಲ್ಪ ನೆಗಡೆ, ಕೆಮ್ಮು, ಸ್ವಲ್ಪ ಹುಷಾರಿಲ್ಲ. ಅದಕ್ಕೋಸ್ಕರ ಹೋಗ್ತಾ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಎಲ್ಲ ಸಹಕರಿಸಿ. ಚೆನ್ನಾಗಿಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ರಿ. ಅದಕ್ಕೇ ಸ್ವಲ್ಪ ಹೋಗ್ತಾ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಂತ ನನ್ನ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ನೆಗಡೆ, ನನಗೆ ತಲೆನೋವು ಜಾಸ್ತಿ ಆಗೈತೆ. ಅಂಥದ್ರಲ್ಲೂ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಅಂತ ಹೇಳಿ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಏರ್ ಕಲರ್ ಎಲ್ಲರದೂ ಒಂದೇ ಥರ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ಅದಕ್ಕೇ ಎಲ್ಲರದೂ ವೈಟ್ ಬೇಡ, ವಯಸ್ಸೋಗಿರೋದು ಮಾತ್ರ ವೈಟ್ ಇರಲಿ, ಇವಾಗ ನಮ್ಮದೆಲ್ಲನ ಬ್ಲ್ಯಾಕೇ ಇರಲಿ ಅಂತ ಹೇಳಿ ನಾವು ಇವಾಗ ಅದನ್ನು ಚೇಂಜಸ್ ಮಾಡ್ಕೊಂಡಿದ್ದೀವಿ. ಮತ್ತು ನೀವು ಎಲ್ಲರೂ ತಂದೆ ಮಕ್ಕಳು ಎಲ್ಲ ಒಂದೇ ಥರ ಕಾಣ್ತಾ ಇದ್ದಾರಲ್ಲ, ಏನೂ ಚೇಂಜಸ್ ಕಾಣ್ತಿಲ್ಲ ದೊಡ್ಡವರಾದಮೇಲೆ ಅಂತ ಹೇಳಿ ಹೇಳೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇವಾಗ ನೀವು ಹೇಳಿರೋದು ನೋಡೇ ನಾವು ಚೇಂಜಸ್ ಮಾಡಿರೋದು. ದಯವಿಟ್ಟು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಋತುಗೆ ಇವಾಗ ಮದುವೆ ಮಾಡೋದೇ ನನಗೆ ಒಂದು ಚಿಂತೆ ಆಗೈತೆ. ಯಾರೂ ಬಂದಿಲ್ಲ, ಏನಿಲ್ಲ, ಅಲ್ಲ ಗೊತ್ತಲ್ಲ ಎಲ್ಲನ ಕೂದಲಿಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ. ಇವಾಗ ಹೆಣ್ಮಕ್ಳಿಗೆ ಕೂದಲಿದ್ರೆ ತಾನೇ ಲಕ್ಷಣ. ಇವಾಗ ಅದೇ ಒಂದು ನಮಗೆ ಬೇಜಾರು ಎಲ್ರಿಗೂ. ದೇವರೆಲ್ಲ ಕೊಟ್ಟು ನಮ್ಮ ಋತುಗೆ ಯಾಕಪ್ಪ ಹಿಂಗೆ ಮಾಡ್ದೆ, ಕೂದಲು ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಐತೆ. ನಾವಂತೂ ಎಷ್ಟೆಲ್ಲ ಎಣ್ಣೆಗಳು ಯೂಸ್ ಮಾಡಿದ್ವಿ, ಎಷ್ಟೆಲ್ಲ ಹಾಸ್ಪಿಟಿಗೆ ತೋರಿಸಿದ್ವಿ, ಹಂಗಂದ್ರೂ ಏನು ವರ್ಕೌಟ್ ಆಗಲ್ಲ. ಅದಕ್ಕೆ ಅದನ್ನ ಕೇಳಿದ್ಕೆ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋದು, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿ ಇದ್ದರೆ ಈ ಥರ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅತ್ತೆದು, ಅವ್ರ ಅಪ್ಪಂದು, ಎಲ್ಲರದು ಇದೇ ಥರ ಇರೋದು. ಅದಕ್ಕೇ ಅವಳಿಗೆ ಕೂದಲು ಬಂದಿಲ್ಲ. ಏನು ಮಾಡೋದು, ಈ ಥರ ಒಂದು ಸಮಸ್ಯೆ ಆಗ್ಬಿಟ್ಟೈತೆ. ನಮ್ಮದೆಲ್ಲ ಸರಿ ಐತೆ, ಇವಾಗೆಲ್ಲ ಚೆನ್ನಾಗಿದ್ದೀವಿ. ಅತ್ಲಾಗೆ ಇದು ಒಂದೇ ಸಮಸ್ಯೆ ನಮ್ಮ ಋತುದೇನೆ. ಏನು ಮಾಡೋಕ್ಕಾಗಲ್ಲ. ನಮಗಿನ್ನೇನು ತೊಂದರೆ ಇಲ್ಲ. ಇವಾಗ ಅವ್ರು ಮೊದಲಿನಂತೆನೇ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಬ್ರು ಇನ್ನೇನು ಕಾಲೇಜಿಗೆ ಹೋಗಲ್ಲ, ಬರೀ ಇಲ್ಲೇ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತರ್ಕೊಂಡು ಕ್ರಿಕೆಟ್ ಆಡ್ಕೊಂಡು ವಾಲಿಬಾಲ್ ಆಡ್ಕೊಂಡು ಇದ್ದಾರೆ. ನನ್ನ ಮಕ್ಳಿಗೆ ಎಷ್ಟು ಹೇಳಿದ್ರು ಒಡ್ಡಾಟ ಬಿಡೋಲ್ಲ ಇಬ್ಬರು. ಒಂಥರ ಇಬ್ಬರು ಅವಳಿ ಜವಳಿ ಮಕ್ಕಳಲ್ಲ, ಅವರಿಬ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಒಂದು ಸ್ವಲ್ಪ ಅವ್ರಿಗೇನು ಬುದ್ಧಿ ಕಡಿಮೆ. ಯಾವುದ್ರಾಗೂ ಅರ್ಥ ಮಾಡ್ಕೊಂಬಲ್ಲ. ನಮ್ಮ ಋತು ಅಷ್ಟು ಅರ್ಥ ಮಾಡ್ಕೊಂಬೋದಾಗಲಿ, ನಮ್ಮ ಋತು ಅಷ್ಟು ಟ್ಯಾಲೆಂಟ್ ಆಗಲಿ ಅವರಿಬ್ರು ಇಲ್ಲ. ಇಬ್ಬರು ಗಂಡು ಮಕ್ಕಳು. ನನಗೇನೋ ನಮ್ಮ ಋತುನೇನೆ ಇಷ್ಟಪ್ಪ. ಅವರು ಇಷ್ಟನೇ. ಈಗ 3 ಮಕ್ಕಳಿದ್ದಾವೆ ಅಂದಮೇಲೆ ಇಷ್ಟನೇ. ಆದರೆ ಅವರು ಹೇಳಿದ ಮಾತು ಕೇಳಲ್ಲ ಗಂಡು ಮಕ್ಕಳು. ಅದಕ್ಕಾಗಿನ ನಮ್ಮ ಋತು ಹೆಂಗೋ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆಗಳು ನಮಗೆಲ್ಲ ಕೆಲಸ ಮಾಡಿಕೊಡುತ್ತೆ. ಅದೇ ಒಂದು ಸಂತೋಷ ನಮಗೆ. ನೋಡ್ತಾ ಇರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.